ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ಕರೆಂಟ್ ಫೀಲಿಂಗ್ಸ್ನಲ್ಲಿ ನಿಮ್ಮ ಬಗ್ಗೆ ಅವರ ಮನಸ್ಸಿನ ಮಾತುಗಳು ಆ ಥರ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ 2 ಪೈಲ್ ಮಾಡಿದ್ದೀನಿ. ಒಂದು ಯೆಲ್ಲೋ ಕ್ರೇಯಾನ್ ಪೆನ್ಸಿಲ್, ಎರಡನೇದು ಪಿಂಕ್ ಕ್ರೇಯಾನ್ ಪೆನ್ಸಿಲ್. ನೀವು 1 ನಿಮಿಷ ಮೆಡಿಟೇಟ್ ಮಾಡಿ ನಿಮಗೆ ಯಾವ ಕಲರ್ ಅಟ್ರಾಕ್ಟ್ ಆಗುತ್ತೆ ಆ ಪೈಲ್ ಆರಿಸ್ಕೊಳ್ಳಿ. ಮತ್ತೆ ಇದೊಂದು ಟೈಮ್ಲೆಸ್ ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ನೀವು ಇದನ್ನ ಯಾವಾಗ ಬೇಕಾದ್ರೂ ನೋಡಬಹುದು. ನಂಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಿರೋ, ಕಾಮೆಂಟ್ಸ್ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಈಗ ನಿಮ್ಮ ರೀಡಿಂಗ್ ನೋಡೋಣ. ಪೈಲ್ ನಂಬರ್ 1, ಇವ್ರಿಗೆ ಏನ್ ಕಾರ್ಡ್ಸ್ ಬರಬಹುದು ನೋಡೋಣ. ಯಾರ್ಯಾರು ಈ ಯೆಲ್ಲೋ ಕ್ರೇಯಾನ್ ಪೆನ್ಸಿಲ್ ಆರಿಸ್ಕೊಂಡಿದ್ದೀರಾ ಅವರ ರೀಡಿಂಗ್ ನೋಡೋಣ. ಈಗ ಪೈಲ್ ನಂಬರ್ 1 ಏನ್ ಕಾರ್ಡ್ಸ್ ಬರಬಹುದು, ನಿಮ್ಮ ಬಗ್ಗೆ ಏನು ಅನ್ಕೋತಾ ಇದ್ದಾರೆ ಈಗ ಅವರು ನೋಡೋಣ. ಪಾಸ್ಟ್ ನೋಡೋಣ, ಹಿಂದೆ ನಿಮ್ಮ ರಿಲೇಶನ್ಶಿಪ್ ಹೇಗಿತ್ತು ಆ ಥರ ನೋಡೋಣ. ಇದಕ್ಕೆ ಏನ್ ಕಾರ್ಡ್ಸ್ ಬರಬಹುದು. 6 of Wands, 5 of Pentacles, ನೋಡೋಣ ಏನ್ ಹೇಳತ್ತೆ ಅಂತ. 10 of Wands, ಬಾಟಮ್ ಆಫ್ ದಿ ಡೆಕ್. ಪಾಸ್ಟ್ ಅಲ್ಲಿ ನೀವೊಬ್ರು ತುಂಬಾ ಖುಷಿಯಾಗಿರುವಂತಹ ವ್ಯಕ್ತಿ ಆಗಿದ್ರಿ. ನಿಮ್ಮ ಕೆಲಸ ಆಯ್ತು, ನಿಮ್ಮ ಕೆರಿಯರ್ ಆಯ್ತು, ಚೆನ್ನಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ರಿ. ನಿಮ್ಗಿದ್ದ ಹಾಗೆ ಒಂದು ವ್ಯಕ್ತಿಯ ಪರಿಚಯ ಆಯಿತು ನಿಮ್ಗೆ. ಅಲ್ಲಿಂದ ನಿಮ್ಮ ಜೀವನನೇ ಬದಲಾಯಿತು. ಕೆಲಸದಲ್ಲಿ ಎಷ್ಟೊಂದು ಗಮನ ಕೊಡಕ್ಕಾಗ್ತಾ ಇರಲಿಲ್ಲ. ಯಾವಾಗ್ಲೂ ಆ ವ್ಯಕ್ತಿ ನೆನಪಾಗ್ತಾ ಇತ್ತು ನಿಮ್ಗೆ. ತುಂಬಾ ಇಬ್ರು ಎಲ್ಲ ಕಡೆ ಓಡಾಡ್ತಾ ಇದ್ರಿ. ಅವ್ರಿಗೋಸ್ಕರ ನೀವು ತುಂಬಾ ಖರ್ಚು ಮಾಡ್ತಾ ಇದ್ರಿ. ಹಾಗೆ ದಿನ ಕಳೆದ ಹಾಗೆ ಇದು ಫ್ರೆಂಡ್ಶಿಪ್ ಬೆಳೀತಾ ಹೋಯ್ತು ಆತರ ಇಲ್ಲಿ ಅನ್ನಿಸ್ತಾ ಇದೆ. ನೀವು ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ರಿ. ಅವ್ರಿಗೋಸ್ಕರ ತುಂಬಾ ಖರ್ಚನ್ನು ಮಾಡ್ತಾ ಇದ್ರಿ. ಅವ್ರು ಒಂದಿನ ನಿಮಗೆ ಕಾಣದಿದ್ರೆ ತುಂಬಾ ಬೇಜಾರಾಗ್ತಾ ಇತ್ತು. ಅವ್ರನ್ನ ತುಂಬಾ ನೆನೆಸ್ಕೊತಾ ಇದ್ರಿ. ನೀವು ಯಾವಾಗ ಮಾತಾಡಿಸ್ತೀನೋ, ಯಾವಾಗ ನೋಡ್ತೀನೋ ಆ ಒಂದು ಕಾತರ ಇತ್ತು ನಿಮ್ಗೆ. ಕೆಲಸ ಆಗ್ಲಿ, ಕೆರಿಯರ್ ಆಗ್ಲಿ, ಎಷ್ಟೋ ಕೆಲಸಗಳಿರ್ಲಿ, ಎಷ್ಟೇ ಪ್ರಾಜೆಕ್ಟ್ಸ್ ಬಂದ್ರೂ ನೀವು ಅದರಲ್ಲಿ ಗಮನ ಹರಿಸ್ತಾ ಇರಲಿಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ರಿ. ಆತರ ಇಲ್ಲಿ ನಿಮ್ಮ ಪಾಸ್ಟ್ ಅನ್ನಿಸ್ತಾ ಇದೆ. ಇದಕ್ಕೆ ನಿಮ್ಮ ಪ್ರೆಸೆಂಟ್ ನೋಡೋಣ. ಏನ್ ಹೇಳ್ಬೋದು ಪ್ರೆಸೆಂಟ್, ಈಗ ಏನ್ ನಡೀತಾ ಇದೆ. ಆ ವ್ಯಕ್ತಿಯ ಪರಿಚಯ ಆದ್ಮೇಲೆ ನಿಮ್ಮ ಲೈಫ್ ಈಗ ಸದ್ಯದಲ್ಲಿ ಏನ್ ನಡೀತಾ ಇದೆ ನೋಡೋಣ. ತುಂಬಾ ಖುಷಿಯಾಗಿದ್ರಿ, ಓಡಾಡ್ಕೊಂಡು ಎಲ್ಲ ಕಡೆ ಸುತ್ತಾಡ್ತಾ ಇದ್ರಿ, ಟ್ರಾವೆಲ್ ಮಾಡ್ತಾ ಇದ್ರಿ ಕೆಲವು ಕಡೆ. ಈಗ ಪ್ರೆಸೆಂಟ್ ಸಿಚುಯೇಷನ್ ಹೇಗಿದೆ ನೋಡೋಣ. ದಿ ಹರ್ಮಿಟ್ ಕಾರ್ಡ್, ಬಾಟಮ್ ಆಫ್ ದಿ ಡೆಕ್. ಇಲ್ಲಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ದಿನ ಕಳೆದ ಹಾಗೆ ನಿಮ್ಗೂ ಒಂದು ಜಾಬ್ ಸಿಕ್ಕಿದೆ. ಇಲ್ಲಿ ಒಳ್ಳೆ ಸಂಭಾವನೆ ಬರುವಂತ ಜಾಬ್, ತುಂಬಾ ಸೆಕ್ಯೂರಿಟಿ ಇದೆ ನಿಮ್ಗೆ. ಅದಂತೂ ತುಂಬಾ ಖುಷಿ ಕೊಡ್ತಾ ಇದೆ ನಿಮ್ ಲೈಫಲ್ಲಿ. ಎಷ್ಟ್ ದಿನ ಅಂತ ಅವ್ರ ಮೇಲೆ ಡಿಪೆಂಡ್ ಆಗೋದು. ಯಾವಾಗನೂ ಅವರೇ ಕರ್ಕೊಂಡು ಹೋಗ್ತಾರೆ, ಯಾವಾಗನೂ ಅವರೇ ಎಲ್ಲ ಖರ್ಚು ಮಾಡ್ತಾರೆ ನನಗೋಸ್ಕರ. ಇನ್ಮೇಲೆ ನನಗೆ ಕೆಲಸ ಸಿಕ್ತು, ನಾನು ಖರ್ಚು ಮಾಡ್ತೀನಿ, ಆತರ ಖುಷಿಯಾಗಿರ್ತೀರಾ. ಆದ್ರೆ ದಿನ ಕಳೆದ ಹಾಗೆ ಕೆಲವು ಅನುಮಾನಗಳು ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ. ಕೆಲವು ಅವರ ಬಿಹೇವಿಯರ್ಗಳು ನಿಮ್ಮಲ್ಲಿ ಒಂದು ಅನುಮಾನ ಮೂಡಿಸ್ತಾ ಇದೆ. ಸ್ವಲ್ಪ ದಿನದಿಂದ ಅವರು ನಿಮ್ಮನ್ನ ಅಷ್ಟೊಂದು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಮೀಟ್ ಮಾಡಕ್ ಬರ್ತಾ ಇಲ್ಲ. ನಿಮ್ಗೆ ಕೆಲಸ ಸಿಕ್ಕಿದ ಮೇಲೆ ಏನ್ ನಡೆದಿದೆ ಇಲ್ಲಿ ಅಂತ ನಿಮ್ಗೂ ಗೊತ್ತಾಗ್ತಾ ಇಲ್ಲ. ತುಂಬಾ ಅನುಮಾನ ಇದೆ, ಏನಾಗಿರಬಹುದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಅಥವಾ ನನ್ನ ಲೈಫಲ್ಲಿ ಅವ್ರು ಮತ್ತೆ ಬರೋದೇ ಇಲ್ವಾ ಆ ಥರನೂ ನೀವು ಯೋಚನೆ ಮಾಡ್ತೀರಾ. ಆದ್ರೆ ಹೊಸ ಕೆಲಸ, ಪ್ರೆಷರ್, ಕೆಲಸದ ಬಗ್ಗೆ ತುಂಬಾ ಗಮನ ಕೊಡ್ತೀರಾ. ಇಲ್ಲಿ ಹರ್ಮಿಟ್ ಕಾರ್ಡ್ ಇದೆ. ತುಂಬಾ ಲೋನ್ಲಿನೆಸ್ ಅನ್ನಿಸ್ತಾ ಇದೆ.
ಏನಾಗಿದೆ ಅಂತ ತುಂಬಾ ಯೋಚನೆ ಮಾಡ್ಕೋತೀರಾ, ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತೀರಾ, ತೆಗಿತಾ ಇಲ್ಲ, ಮೆಸೇಜು ಬರ್ತಾ ಇಲ್ಲ, ತುಂಬಾ ಬೇಜಾರಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ ಇಲ್ಲಿ ಪ್ರೆಸೆಂಟ್ ಸಿಚುಯೇಷನ್. ಆದ್ರೆ ಹೊಸ ಕೆಲಸ, ಹೊಸ ಜನಗಳು, ಕೆಲವು ಸರಿ ಮರೆಯಕ್ಕೆ ಟ್ರೈ ಮಾಡ್ತೀರಾ ಕೆಲಸದ ಒತ್ತಡದಲ್ಲಿ. ಆದ್ರೆ ಮನಸ್ಸು ಮತ್ತೆ ಅಲ್ಲಿಗೆ ಎಳ್ಕೊಂಡು ಹೋಗುತ್ತೆ. ಮನಸ್ಸು ತುಂಬಾ ಹುಡುಕುತ್ತೆ, ಏನಾಗಿರಬಹುದು, ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಆತರ ತುಂಬಾ ಯೋಚನೆ ಮಾಡ್ತೀರಾ. ಇಲ್ಲಿ ಮುಂದೆ ನಿಮ್ಗೆ ಫ್ಯೂಚರ್ ಏನಿರಬಹುದು ನೋಡೋಣ. ಫ್ಯೂಚರ್ ಕಾರ್ಡ್ಸ್ ನೋಡೋಣ, ಏನಾಗಬಹುದು, ಅವ್ರ ಜೀವನದಲ್ಲಿ ಏನ್ ನಡೆದಿರಬಹುದು, ಅವರು ನಿಮ್ಮನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ಮುಂದೆ ಮಾಡಬಹುದಾ, ಆ ಥರ ನಿಮ್ಮ ಫ್ಯೂಚರ್ ಕಾರ್ಡ್ಸ್ ನೋಡೋಣ. ಏನು ಹೇಳ್ಬೋದು, ಇಲ್ಲಿ ದಿ ಟವರ್ ಕಾರ್ಡ್ ಬಂದಿದೆ, 5 ಆಫ್ ವ್ಯಾಂಡ್ಸ್ ಬಂದಿದೆ, ಇಲ್ಲಿ ದಿ ಫೂಲ್ ಕಾರ್ಡ್ ಬರ್ತಾ ಇದೆ, 6 ಆಫ್ ಕಪ್ಸ್ ಬಾಟಮ್ ಆಫ್ ದಿ ಡೆಕ್. ಇಲ್ಲಿ ಫ್ಯೂಚರ್ ಏನ್ ಹೇಳ್ತಾ ಹೋಗುತ್ತೆ ನೋಡೋಣ. ಕೆಲವು ಸರಿ ನೀವು ಮಾತಾಡಕ್ಕೆ ಟ್ರೈ ಮಾಡ್ತೀರಾ, ನಿಮ್ಮ ಕೆಲಸದಲ್ಲಿ ತುಂಬಾ ಪ್ರೆಷರು ಇರುತ್ತೆ ನಿಮ್ಗೆ. ಆದ್ರೂ ಸಹಿತ ಈ ಒಂದು ರಿಲೇಶನ್ಶಿಪ್, ಈ ಫ್ರೆಂಡ್ಶಿಪ್ ನಿಮ್ಗೆ ಕಂಟಿನ್ಯೂ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ, ಆತರ ಒಂದಿನ ನೀವು ಮೀಟ್ ಮಾಡಕ್ಕೆ ಹೋಗ್ತೀರಾ ಅಲ್ಲಿಗೆ. ಅವರ ವರ್ಕ್ ಪ್ಲೇಸ್ ಆಗಿರಬಹುದು, ಅವ್ರು ಇರೋ ಕಡೆ ನೀವು ಅವ್ರನ್ನ ಮೀಟ್ ಮಾಡಕ್ ಹೋದಾಗ ಸ್ವಲ್ಪ ಮಾತುಗಳಾಗಬಹುದು, ಸ್ವಲ್ಪ ಆರ್ಗ್ಯುಮೆಂಟ್ಸ್ ಆಗಬಹುದು. ಕೆಲವು ಏನೋ ಪರಿಸ್ಥಿತಿನಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ, ನಿಮ್ ಬಗ್ಗೆ ಅವರು ತುಂಬಾ ಯೋಚನೆ ಮಾಡ್ತಾರೆ. ಆದ್ರೆ ಸದ್ಯದಲ್ಲಿ ನಿಮ್ ಕಡೆ ಬರೋದಾಗ್ಲಿ, ಒಂದು ನಿರ್ಧಾರ ತಗೊಳ್ಳೋದಾಗ್ಲಿ ಅವ್ರಿಗೆ ಅವರಿರೋ ಪರಿಸ್ಥಿತಿನಲ್ಲಿ ಅವ್ರಿಗಾಗ್ತಾ ಇಲ್ಲ ಅನ್ನೋದು ಹೇಳ್ತಾ ಇದೆ. ಮನೆಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ಸು ಇರಬಹುದು, ಅವರ ಹಿಂದಿನ ಜೀವನದ ಕೆಲವು ಸಮಸ್ಯೆಗಳಿರಬಹುದು, ಕೆಲವು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು. ಅದನ್ನೆಲ್ಲ ಸಾಲ್ವ್ ಮಾಡುವಾಗ ಟೈಮ್ ಬೇಕು. ಆ ಥರದ್ರಲ್ಲಿ ಅವರು ನಿಮ್ಮನ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದರೆ ಆ ಥರ ಅನ್ನಿಸ್ತಾ ಇದೆ ಇಲ್ಲಿ. ಇಲ್ಲಿ ನಿಮ್ಮ ಫ್ರೆಂಡ್ಶಿಪ್ಗೆ ಒಂದು ಹೊಸ ಬಿಗಿನಿಂಗ್ ಇದೆ. ಮುಂದಿನ ನಿಮ್ಮ ಲೈಫ್ ಬಗ್ಗೆ ಅವರು ಮನೆಯಲ್ಲಿ ಮಾತಾಡಬೇಕು, ಮನೇಲಿ ಎಲ್ಲರನ್ನೂ ಒಪ್ಪಿಸ್ಬೇಕು, ಆ ಥರ ಅವರು ತುಂಬಾ ಸರಿ ಅನ್ಕೊಂಡಿದ್ದಾರೆ. ಒಪ್ದಿದ್ರು ಸಹಿತ ರಿಸ್ಕ್ ತಗೊಂಡು ನಿಮ್ಮ ಜೊತೆ ಫ್ರೆಂಡ್ಶಿಪ್ ಆಗಲಿ, ಈ ಒಂದು ರಿಲೇಶನ್ಶಿಪ್ ಆಗಲಿ ಕಂಟಿನ್ಯೂ ಮಾಡಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿದ್ದಾರೆ ಅವರು. ಇಲ್ಲಿ ನಿಮ್ಗೊಂದು ಹೊಸ ಬಿಗಿನಿಂಗ್ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಇಷ್ಟು ದಿವಸ ನಿಮ್ಮ ನೋ ಕಾಂಟ್ಯಾಕ್ಟ್ಗೆ ಕಾರಣಗಳನ್ನು ಹೇಳಿದ್ದೀನಿ ನಾನು. ಆದ್ರೆ ಈ ವ್ಯಕ್ತಿ ಮತ್ತೆ ನಿಮ್ ಜೀವನದಲ್ಲಿ ಬರ್ತಾರೆ ಅನ್ನೋದಿಲ್ಲಿ ಫೂಲ್ ಕಾರ್ಡ್ ಹೇಳ್ತಾ ಇದೆ. ಅದರಿಂದ ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಹೇಳ್ಬೋದು ನೋಡೋಣ. ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜಸ್ ಕೊಡುತ್ತೆ ನೋಡೋಣ. ನಿಮ್ಮನ್ನ ಮತ್ತೆ ಬಂದು ಕಾಂಟ್ಯಾಕ್ಟ್ ಮಾಡ್ತಾರ, ಅವ್ರ ಮನಸ್ಸಲ್ಲಿ ಏನ್ ನಡೀತಾ ಇದೆ, ಥಾಟ್ ತುಂಬಾ ಯೋಚಿಸ್ತಾರೆ ನಿಮ್ ಬಗ್ಗೆ, ಒಂದು ನಿರ್ಧಾರ ತಗೋಬೇಕು ಆ ಥರನೂ ಅನ್ಕೋತಾರೆ. ಕೆಲವು ಸಮಸ್ಯೆಗಳಿರಬಹುದು, ವಿಸ್ಡಮ್, ಬಿ ವೈಸ್ ಅಂತ ಹೇಳ್ತಾರೆ. ಕಂಪ್ಯಾಷನ್, ಇಲ್ಲಿ ಬಾಟಮ್ ಆಫ್ ದಿ ಡೆಕ್ ಲವ್ ಕಾರ್ಡ್ ಬಂದಿದೆ.
ಇಲ್ಲಿ ನಿಮ್ಮಲ್ಲಿ ಒಂದು ಟ್ರೂ ಲವ್ ಇದೆ. ನಿಮ್ ಬಗ್ಗೆ ಅವರು ತುಂಬಾ ಯೋಚನೆ ಮಾಡ್ತಾರೆ. ಇಲ್ಲಿ ಥಾಟ್ ಕಾರ್ಡ್ ಬಂದಿದೆ ನಿಮ್ಗೆ. ಬಿ ವೈಸ್. ಕೆಲವು ಸರಿ ಅವ್ರ ಬಗ್ಗೆ ಏನೋ ಅನುಮಾನಗಳು ಇಟ್ಕೊಳ್ದೆ ನಿಮ್ಮ ಮನಸ್ಸನ್ನ ನಿರ್ಮಲವಾಗಿ ಇಟ್ಕೊಂಡು ಯಾವುದೇ ಆರ್ಗ್ಯುಮೆಂಟ್ಸ್ ಆಗ್ಲಿ ಯಾವುದೇ ಜಗಳಗಳಾಗ್ಲಿ ಮಾಡ್ಕೊಳ್ದೆ ಅವರ ಸಮಸ್ಯೆಗಳಿಗೆ ಒಂದು ಕಂಪ್ಯಾಷನ್, ಅವರಿರೋ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ ಇದೆ. ನೆಕ್ಸ್ಟ್ ಕಾರ್ಡ್ ಅಬಂಡೆನ್ಸು ಬರ್ತಾ ಇದೆ. ನಿಮ್ಮ ಲೈಫು ಹೀಗೆ ಮುಂದೆ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ, ನೀವು ಅನ್ಕೊಂಡಿರೋದೆಲ್ಲ ನಿಮ್ ಜೀವನದಲ್ಲಿ ನಡೀಲಿ ಅಂತ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಪೈಲ್ ನಂಬರ್ 2ಗೆ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಪೈಲ್ ನಂಬರ್ 2. ಯಾರು ಈ ಪಿಂಕ್ ಕ್ರೇಯಾನ್ ಪೆನ್ಸಿಲ್ ಆರಿಸ್ಕೊಂಡಿದ್ದೀರಾ ಅವರ ರೀಡಿಂಗ್ ನೋಡೋಣ. ಈಗ ನಿಮಗೆ ಏನ್ ಕಾರ್ಡ್ಸ್ ಬರಬಹುದು ನೋಡೋಣ. ಅವರ ಪಾಸ್ಟ್ ನೋಡೋಣ. ನಿಮ್ಮ ಪಾಸ್ಟ್ ನೋಡೋಣ. ಈಗ ಪಾಸ್ಟ್ ಅಲ್ಲಿ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ಕೋತಾ ಇದ್ರು, ನೀವಿಬ್ರು ಏನು ಯೋಚಿಸ್ತಾ ಇದ್ರಿ ಒಬ್ರಿಗೊಬ್ರು, ಆತರ ನೋಡೋಣ. ಇಲ್ಲಿ 9 of Pentacles, Ace of Swords, 4 of Wands. ಇದೊಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ. ನೀವು ತುಂಬಾ ದಿವಸದಿಂದ ಒಬ್ರಿಗೊಬ್ರಿಗೆ ಪರಿಚಯ ಇದೆ ಅಂತ ಅನಿಸ್ತಾ ಇದೆ ಇಲ್ಲಿ. ಡೆತ್ ಕಾರ್ಡ್ ಬರ್ತಾ ಇದೆ ಬಾಟಮ್ ಆಫ್ ದಿ ಡೆಕ್. ಸಹ ನೀವು ಒಂದು ಒಳ್ಳೆ ಕೆಲಸದಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಅಥವಾ ಕೆಲಸಕ್ಕೆ ಟ್ರೈ ಮಾಡ್ತಾನೂ ಇರಬಹುದು, ಅಥವಾ ಬಿಸ್ನೆಸ್ ಮಾಡ್ತಾನೂ ಇರಬಹುದು. ಕೆಲವರು ತುಂಬಾ ಯೋಚನೆ ಮಾಡ್ತೀರಾ ಫ್ಯೂಚರ್ ಬಗ್ಗೆ, ಲೈಫ್ ಬಗ್ಗೆನೂ ಅಷ್ಟೇ ತುಂಬಾ ಯೋಚನೆ ಮಾಡ್ತೀರಾ. ನನ್ನ ಲೈಫಲ್ಲಿ ಯಾರು ಬರಬಹುದು, ಹೇಗಿರ್ತಾರೆ, ಆತರ ತುಂಬಾ ಯೋಚನೆಗಳಿವೆ ನಿಮ್ಗೆ. ಏನ್ ಮಾಡ್ಬೇಕಾದ್ರೂ ತುಂಬಾ ಯೋಚನೆ ಮಾಡ್ತೀರಾ. ಯು ಆರ್ ಎ ವೈಸ್ ಪರ್ಸನ್ ಆತರನೂ ಅನ್ನಿಸ್ತಾ ಇದೆ ಇಲ್ಲಿ. ಇಲ್ಲಿ ನಿಮ್ ಲೈಫಲ್ಲಿ ಒಂದು ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ. ಆ ವ್ಯಕ್ತಿನ ನೀವು ಭೇಟಿ ಮಾಡ್ತೀರಾ, ಮೀಟ್ ಮಾಡ್ತೀರಾ. ಯಾವುದೇ ನಿಮ್ಮ ಭಾವನೆಗಳಿರಬಹುದು ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೋತೀರಾ, ಸ್ಟೆಬಿಲೈಸ್ ಮಾಡ್ಕೋತೀರಾ. ಆ ಥರನೂ ಇದೆ ನಿಮ್ಮ ಪರ್ಸನಾಲಿಟಿ. ಇಲ್ಲಿ ನಿಮ್ಗೊಂದು ಟ್ರಾನ್ಸ್ಫಾರ್ಮೇಶನ್ ಇದೆ. ನಿಮ್ ಲೈಫಲ್ಲಿ ಒಂದು ಚೇಂಜ್ ಇದೆ. ಫ್ರೆಂಡ್ಸ್ ಆಗ್ಲಿ ರಿಲೇಟಿವ್ಸ್ ಆಗ್ಲಿ ಯಾರು ಕೇಳಿದ್ರು ಒಂದು ಹೆಲ್ಪಿಂಗ್ ನೇಚರ್ ಇದೆ ನಿಮ್ಮಲ್ಲಿ. ಇದಕ್ಕೆ ಪ್ರೆಸೆಂಟ್ ಸಿಚುಯೇಷನ್ ಏನಿರಬಹುದು ನೋಡೋಣ. ನಿಮ್ಮ ಆ ವ್ಯಕ್ತಿನ ಮೀಟ್ ಆಗ್ತೀರಾ ನೀವು, ಆ ಥರ ನೋಡೋಣ. ನಿಮ್ಮ ಲೈಫಲ್ಲಿ ಅವರು ಬರ್ತಾರಾ, ಮತ್ತೆ ನೀವಿಬ್ರು ಮೀಟ್ ಆಗ್ತೀರಾ. ನಿಮ್ಮಿಬ್ರಲ್ಲಿ ಒಂದು ಗಿವ್ ಅಂಡ್ ಟೇಕ್ ರಿಲೇಶನ್ಶಿಪ್ ಇದೆ. ಯಾವುದೇ ಭಾವನೆಗಳಿರಬಹುದು, ಇಬ್ರು ಸ್ಟೆಬಿಲೈಸ್ ಮಾಡ್ಕೋತೀರಾ. ಆ ಥರ ಇದೆ ನೋಡೋಣ. ತುಂಬ ಯೋಚನೆ ಮಾಡ್ತಾ ಇದ್ದೀರಾ, ಹೀಲಿಂಗಲ್ಲೂ ಇದ್ದೀರಾ. ನೋಡೋಣ. ನಿಮ್ಮ ಲೈಫಲ್ಲಿ ಬರುವಂತಹ ವ್ಯಕ್ತಿ ಅವರೊಬ್ರು ಭಾವನಾತ್ಮಕ ವ್ಯಕ್ತಿಯಾಗಿ ಅನ್ನಿಸ್ತಾ ಇದ್ದಾರೆ ಇಲ್ಲಿ. ಅವರು ನಿಮ್ ಥರಾನೇ ಒಂದು ವೈಸ್ ಪರ್ಸನ್ ಆತರ ಅನ್ನಿಸ್ತಾ ಇದೆ. ತುಂಬಾ ತಿಳ್ಕೊಂಡಿರೋರು, ಸ್ವಲ್ಪ ಸ್ಪಿರಿಚುವಲ್ ಆಗಿನೂ ಇರ್ತಾರೆ. ಆದ್ರೆ ಮುಂದಿನ ಜೀವನ, ನನ್ನ ಫ್ಯೂಚರು ಆತರ ಎಲ್ಲ ತಲೆ ಕೆಡಿಸ್ಕೊಳ್ಳೋ ಅಂತ ವ್ಯಕ್ತಿ ಅಲ್ಲ ಅವರು. ಏನ್ ಬರ್ಲಿ ಫ್ಯಾಮಿಲಿನಲ್ಲಿ ಎಂಜಾಯ್ ಮಾಡ್ತಾರೆ. ಹಿ ಆರ್ ಶಿ ಇಸ್ ಎ ಫ್ಯಾಮಿಲಿ ಪರ್ಸನ್ ಆತರ ಇಲ್ಲಿ ಅನ್ನಿಸ್ತಾ ಇದೆ. ಅವರೊಂದು ತುಂಬಾ ಕುಟುಂಬದಿಂದ ಬಂದಿರಬಹುದು. ಒಳ್ಳೇದು ಕೆಟ್ಟದ್ದು, ಸರಿ ತಪ್ಪು ಅನ್ನೋದನ್ನ ತುಂಬಾ ಯೋಚನೆ ಮಾಡ್ತಾರೆ ಅವರು. ನಿಮ್ಮ ಮೇಲೆ ತುಂಬಾ ಅಭಿಮಾನ ಇದೆ ಅವ್ರಿಗೆ. ಇಲ್ಲಿ ನೀವಿಬ್ರು ಮೊದಲೇ ಮೀಟ್ ಆಗಿರ್ತೀರಾ. ಚೈಲ್ಡ್ಹುಡ್ ಫ್ರೆಂಡ್ಸ್ ಇರಬಹುದು ಅಥವಾ ಪರಿಚಯದವರು ಇರಬಹುದು. ಆ ಥರ ನಿಮ್ಮಿಬ್ಬರ ರಿಲೇಶನ್ಶಿಪ್ ಅನಿಸ್ತಾ ಇದೆ ನನಗೆ ಇಲ್ಲಿ. ನಿಮ್ಮ ಫ್ಯಾಮಿಲಿಗೂ ಅವರು ಗೊತ್ತಿರ್ತಾರೆ. ಆ ಥರನೂ ಇದೆ ಇಲ್ಲಿ. ಇದಕ್ಕೆ ಮುಂದೆ ಫ್ಯೂಚರ್ ಏನಾಗಬಹುದು. ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಮನಸ್ಸಿದೆ. ಮುಂದೆ ನಿಮ್ಮ ಲೈಫಲ್ಲಿ ಒಂದು ಫ್ಯಾಮಿಲಿ ಎಲ್ಲ ಸೆಟಪ್ ಮಾಡಬೇಕು, ಆ ಥರ ಎಲ್ಲ ಅನ್ಕೊಂಡಿದ್ದಾರೆ ಅವರು.
ಹಾಗೆ Three of Swords, Knight of Wands, ಇಲ್ಲಿ ದಿ ಲವರ್ಸ್ ಕಾರ್ಡ್ ಮತ್ತೆ ಸ್ಟ್ರೆಂತ್, ಥ್ರೀ ಆಫ್ ಕಪ್ಸ್. ಇಲ್ಲಿ ಏನ್ ಹೇಳ್ತಾ ಹೋಗುತ್ತೆ, ದಿನ ಕಳೆದ ಹಾಗೆ ನಿಮ್ಮಲ್ಲಿ ಏನೇನೋ ಅನುಮಾನಗಳಿರಬಹುದು. ಎಲ್ಲರ ಲವ್ ಲೈಫಲ್ಲಿ ಇದಿದ್ದೇ ಇರುತ್ತೆ. ಸ್ವಲ್ಪ ದಿನ ನೋ ಕಾಂಟ್ಯಾಕ್ಟ್ ಆದ್ರೆ, ಮಾತಾಡ್ದಿದ್ರೆ ಆ ಒಂದು ಇನ್ಸೆಕ್ಯೂರ್ ಫೀಲಿಂಗ್ ಇದ್ದೇ ಇರುತ್ತೆ ಎಲ್ರಿಗೂ. ಬೇರೆ ಯಾರ ಜೊತೆನಾದ್ರೂ ಮಾತಾಡಿಸ್ತಾ ಇರ್ಬೋದಾ, ಬೇರೆ ಯಾರಾದ್ರೂ ಅವ್ರ ಲೈಫಲ್ಲಿ ಇರ್ಬೋದಾ, ಆತರ ತುಂಬಾ ಯೋಚನೆ ಮಾಡ್ಕೋತೀರಾ ನೀವು. ತುಂಬಾ ತಲೆ ಕೆಡ್ಸ್ಕೋತೀರಾ, ತುಂಬಾ ಮನಸ್ಸಿಗೆ ಬೇಜಾರ್ ಮಾಡ್ಕೋತೀರಾ. ಇಲ್ಲಿ ದಿ ಲವರ್ಸ್ ಕಾರ್ಡ್ ಇದೆ, ದಿ ಸ್ಟ್ರೆಂತ್ ಕಾರ್ಡ್ ಇದೆ. ನೀವ್ ಏನೇ ಅನುಮಾನ ಪಟ್ಕೊಂಡ್ರು ಆ ನಿಮ್ಮ ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ ಅಂತ ನಾನು ಮೊದಲೇ ಹೇಳಿದೆ. ಇಲ್ಲಿ ಲವರ್ಸ್ ಕಾರ್ಡ್ ಇರೋದ್ರಿಂದ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ. ಟ್ವಿನ್ ಫ್ಲೇಮ್ ಇರೋದ್ರಿಂದ ನಿಮ್ಮಿಬ್ಬರ ಕಮಿಟ್ಮೆಂಟ್ ಆದಷ್ಟು ಶೀಘ್ರದಲ್ಲಿ ಆಗುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ನೀವೆಷ್ಟು ಇನ್ಸೆಕ್ಯೂರ್ ಆಗಿರ್ತೀರೋ ನಿಮ್ಮ ಪರ್ಸನ್ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನು ಹೇಳ್ತಾ ಇದೆ. ಇಲ್ಲಿ ಅವ್ರು ಯಾವತ್ತೂ ನಿಮ್ಮನ್ನ ಬಿಟ್ಕೊಡಲ್ಲ. ಸ್ವಲ್ಪ ಮಧ್ಯ ಮಧ್ಯ ಆನ್ ಅಂಡ್ ಆಫ್ ಇರಬಹುದು. ಕೆಲವು ಪರಿಸ್ಥಿತಿಗಳ ಪ್ರಭಾವದಿಂದ ಈ ಸಿಚುಯೇಷನ್ಗಳು ಕೆಲವು ಸರಿ ಬರುತ್ತೆ ಲೈಫಲ್ಲಿ. ಅದ್ರ ಬಗ್ಗೆ ನೀವು ತುಂಬಾ ಅನುಮಾನ ಪಟ್ಕೋಬಾರದು, ಆ ಥರನೂ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಯಾರೇ ಆಗಿರ್ಬೋದು, ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರಬಹುದು, ಅವ್ರಿಗೆ ಒಂದು ಥರ್ಡ್ ಪಾರ್ಟಿ ಕನೆಕ್ಷನ್ ಇರಬಹುದಾ, ಅಥವಾ ಮನೆಯಲ್ಲಿ ಅವ್ರಿಗೆ ಬಿಡ್ತಾ ಇಲ್ವಾ, ಆ ಥರ ಎಲ್ಲ ನಿಮ್ಮ ಅನುಮಾನಗಳು ತುಂಬಾ ಇದೆ ನಿಮ್ಗೆ. ಇಲ್ಲಿ ಪರಿಸ್ಥಿತಿ ಒತ್ತಡದಿಂದ ಕೆಲವು ಸರಿ ಅವರು ನಿಮ್ಮನ್ನ ಮಾತಾಡ್ಸಕ್ ಆಗದಿಲ್ದಿರಬಹುದು. ಆದ್ರೆ ನಿಮ್ಮಿಬ್ಬರ ಕನೆಕ್ಷನ್ ಸ್ಟ್ರಾಂಗ್ ಆಗಿದೆ. ನಿಮ್ಮನ್ನ ಅವರು ತುಂಬಾ ನೆನಪಿಸ್ಕೋತಾರೆ. ಆದಷ್ಟು ಬೇಗ ಒಂದು ಸ್ಟ್ರಾಂಗ್ ಡಿಸಿಷನ್ ತಗೋಬೇಕು ಅಂತ ಅವರು ಮನಸ್ಸಲ್ಲಿ ಅನ್ಕೊಳ್ತಾ ಇದ್ದಾರೆ. ಆದ್ರಿಂದ ನಿಮ್ಮ ಯಾವುದೇ ಅನುಮಾನಗಳಿರಬಹುದು, ಅದನ್ನೆಲ್ಲ ಕಡಿಮೆ ಮಾಡಿಕೊಂಡು ಬಿ ಹ್ಯಾಪಿ ಆ ಥರ ಹೇಳ್ತಾ, ಇದಕ್ಕೆ ಒರಾಕಲ್ ಕಾರ್ಡ್ಸ್ ಏನ್ ಮೆಸೇಜಸ್ ಕೊಡಬಹುದು ನೋಡೋಣ. ಅವ್ರ ಮನಸ್ಸಲ್ಲಿ ಏನು ಅನ್ಕೋತಾ ಇದ್ದಾರೆ, ಏನೇನ್ ಮೆಸೇಜಸ್ ಇರಬಹುದು ನೋಡೋಣ. ಪ್ರೊಟೆಕ್ಷನ್, ಇನ್ನೊಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಹಸ್ಬೆಂಡ್ ಅಂಡ್ ವೈಫ್ ಕನೆಕ್ಷನ್. ನಿಮ್ಮನ್ನ ಅವರು ತುಂಬಾ ಪ್ರೊಟೆಕ್ಟ್ ಮಾಡ್ತಾರೆ. ಯೂನಿಯನ್, ಹಾಗೆ ಟ್ರೂತ್, ಇಲ್ಲಿ ಟ್ರಾನ್ಸಿಷನ್. ನಾನು ಮೊದಲೇ ಹೇಳಿದೆ, ನಿಮ್ಮ ಲೈಫಲ್ಲಿ ಒಂದು ಚೇಂಜ್ ಇದೆ, ಒಂದು ಬದಲಾವಣೆ ಇದೆ. ನಿಮ್ಮ ಒಂದು ಆರ್ಡಿನರಿ ಲೈಫಿಂದ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರಾ, ನೀವು ಯಾರನ್ನ ಇಷ್ಟಪಡ್ತಾ ಇದ್ದೀರಾ, ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ. ನೀವಿಬ್ರು ಒಬ್ರಿಗೊಬ್ರಿಗೆ ಪ್ರೊಟೆಕ್ಟ್ ಮಾಡ್ಕೋತೀರಾ, ಒಬ್ರಿಗೊಬ್ರಿಗೆ ನಿಂತ್ಕೋತೀರಾ. ನಿಮ್ಮ ಬಾಂಡಿಂಗು ಸ್ಟ್ರಾಂಗ್ ಆಗಿ ಮುಂದೆ ಹೋಗುತ್ತೆ. ಇಲ್ಲಿ ಯೂನಿಯನ್ ಕಾರ್ಡ್ ಇದೆ. ಇಷ್ಟು ದಿವಸ ನೀವು ಕೆಲವರು ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು. ಇಲ್ಲೊಂದು ಯೂನಿಯನ್ ಕಾರ್ಡ್ ಇರೋದ್ರಿಂದ ನೀವಿಬ್ರು ಮತ್ತೆ ಒಟ್ಟಿಗೆ ಸೇರ್ತೀರಾ ಅನ್ನೋದು ಬರ್ತಾ ಇದೆ. ಟ್ರೂತ್, ನೀವು ಒಬ್ರಲ್ಲಿ ಒಬ್ರು ನಂಬಿಕೆ ಇಟ್ಕೊಂಡು ಈ ಜೀವನನ ಮುಂದುವರಿಸಿ ಆ ಥರ ಹೇಳ್ತಾ ನಾನು ಈ ರೀಡಿಂಗ್ ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.